ಹಾಯ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ನೋಡ್ತಿದ್ದೀರಾ, ಆಮ್, ಇವತ್ತಿನ ದಿನ ಹೇಗಿತ್ತು ಅಂತ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಿದ್ದೀನಿ. ಸೊ ಲಾಂಗ್ ಗ್ಯಾಪ್ ಆಗಿತ್ತು. ಹತ್ರ ಒಂದು ಸ್ವಲ್ಪ ದಿನ, ಒಂದು ಐ ಥಿಂಕ್ ಒಂದು ವೀಕ್ ಏನೋ ಆಗಿರ್ಬೋದು ಅನಿಸುತ್ತೆ, ವಿಡಿಯೋ ಹಾಕಿಲ್ಲ. ಸೊ ಊರಿಗೆ ಹೋಗಿದ್ವಿ, ಅಲ್ಲಿ ದೀಪಾವಳಿ ಹಬ್ಬ. ಸೊ ಅಲ್ಲಿ ನಾನೇನು ಅಷ್ಟು ದೊಡ್ಡ ಯೂಟ್ಯೂಬರ್ ಅಲ್ಲ, ಅಲ್ಲೆಲ್ಲ ಶೂಟ್ ಮಾಡ್ಕೊಂಡು ವಿಡಿಯೋ ಮಾಡ್ಕೊಂಡು ಕೂತ್ಕೊಳ್ಳೋಕ್ಕೆ ಅಷ್ಟು ಕಂಫರ್ಟು ಇರಲ್ಲ. ಸೊ ಎಲ್ಲ ಟಯರ್ಡ್ನೆಸ್ ಈಗ ಬಂದ ತಕ್ಷಣ ಮನೆ ನೋಡಿ ಫುಲ್ ಸುಸ್ತಾಗಿ ಕೂತ್ಕೊಂಡ್ಬಿಟ್ಟಿದ್ದೆ ನಾನಂತರೂ. ಏನು ಕೆಲಸ ಮಾಡಬೇಕು ಏನೋ ಅಂದ್ಕೊಂಡು. ಸೊ ಇನ್ಮೇಲೆ ಎಲ್ಲ ಕೆಲಸನ ಸ್ಟಾರ್ಟ್ ಮಾಡ್ಕೋಬೇಕು. ಇವಾಗ ಇನ್ಮೇಲೆ ಕೆಲಸ ಸ್ಟಾರ್ಟ್ ಮಾಡ್ಕೊಳ್ತೀನಿ. ಸೊ ಹಾಗೆ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ. ಬನ್ನಿ, ಏನೇನೆಲ್ಲ ಯಾವ ರೀತಿ ಇದೆ ಮನೆ ಅಂತ ಒಂದ್ಸಲ ನೋಡ್ಕೊಂಡು ಬರೋಣ ಬನ್ನಿ. ಸೊ ಊರಿಗೆ ಹೋಗ್ಬೇಕಾದ್ರೆ ಖುಷಿಯಾಗಿ ಹೋಗ್ತೀವಿ. ಬಂದು ಈ ಮನೆ ನೋಡ್ಬಿಟ್ರೆ ಯಪ್ಪ, ಮತ್ತೆ ರೀಸೆಟಪ್ ಮಾಡೋಕ್ಕೆ ತುಂಬ ಟೈಮ್ ತಗೊಳುತ್ತೆ. ಎಲ್ಲೆಲ್ಲ ನಾನು ಬೇರೆ ಮಗಳನ್ನ ಹಿಡ್ಕೊಂಡು ಊರಿಗೆ ಹೋಗ್ಬೇಕಾದ್ರೆ ಎಲ್ಲ ಹಂಗೆ ಬಿಟ್ಟೋಗಿದ್ದೆ. ಸೊ ಬಂದೀಗ ಅವಳು ಸುಸ್ತಾಗಿದ್ಲು, ಬಸ್ಸಲ್ಲಿ ಬಂದಿದ್ದು. ಸೊ ಸುಸ್ತಾಗಿಲ್ಲ ಅಂತ ಹೇಳಿ ಹಂಗೆ ಮಲಗಿಸ್ಬಿಟ್ಟೆ. ಸೊ ಇಲ್ಲಿ ಧೂಳೆಲ್ಲ ಕುತ್ಕೊಂಡ್ಬಿಟ್ಟಿದೆ. ಬಾಗಿಲೆಲ್ಲ ಹಾಕೊಂಡು ಹೋದ್ರು ಈ ಧೂಳು ಎಲ್ಲಿಂದ ಬಂದು ಕುತ್ಕೊಳ್ಳುತ್ತೋ ಕಾಣೆ. ಸೊ ಬಟ್ಟೆ ಎಲ್ಲ ಅಲ್ಲಲ್ಲೇ ಹಂಗಂಗೆ ಇದ್ವು. ಸೊ ಈಗ ಅವಳು ಮಲಗಿದ್ದಾಳೆ. ಈಗ ಎದ್ರಪ್ಪ ಅಂದ್ರೆ ಅವಳಿಗೂ ಆಲ್ಮೋಸ್ಟ್ ಎಲ್ಲ ಮಧ್ಯಾಹ್ನ ಆಗಿತ್ತು ನಾವು ಬರೋತ್ತಿಗೆ. ಈಗ ಅವಳಿಗೂ ಅಡುಗೆ ಎಲ್ಲ ಮಾಡಿಸ್ಬೇಕು. ಸೊ ಸರಿ ಅಂತ ಹೇಳ್ಬಿಟ್ಟು ಇವಾಗ ನಾನು ಕೆಲಸ ಸ್ಟಾರ್ಟ್ ಮಾಡ್ಕೊಳ್ತಿದ್ದೀನಿ. ಸೊ ಬಟ್ಟೆ ಎಲ್ಲ ಹಾಗೆ ಅಲ್ಲಲ್ಲಿದ್ದವನ್ನೆಲ್ಲ ಎಲ್ಲೆಲ್ಲಿದ್ದಾವೆ ಹಂಗಂಗೆ ಅವನ್ನೆಲ್ಲ ತಗೊಂಬಂದು ಒಂದು ಕಡೆಯಿಂದ ಫೋಲ್ಡ್ ಮಾಡ್ಕೊಳ್ತಿದ್ದೀನಿ. ಸೊ ಇಲ್ಲಿ ವಿಡಿಯೋದಲ್ಲಿ ಫಾಸ್ಟ್ ಆಗಿದೆ, ಬಟ್ ಅಷ್ಟು ಬೇಗ ಕೆಲಸ ಆಗಲ್ಲ. ಬಟ್ ಏನು ಮಾಡೋಕ್ಕಾಗಲ್ಲ. ಸೊ ಇದು ಕೇರಳ ಸೀರೆ ನಮ್ಮ ಮನೆಯವ್ರು ತಂದಿದ್ರು. ಅಂದರೆ ಅವರು ಈಗ ಮಾಲೆ ಹಾಕ್ತಾರೆ, ಅದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕಂತ ಅಂದ್ಕೊಂಡಿದ್ದೀನಿ. ಸೊ ಅವ್ರು ಮಾಲೆ ಹಾಕಿದಾಗ ನನ್ನ ಮಗಳಿಗೆ ಅದು ಅವಳಿಗೊಂದು ಡ್ರೆಸ್ಸು, ನನಗೊಂದು ಸೀರೆ ತೊಗೊಂಬಂದಿದ್ರು. ಸೊ ಇದು ಈಗ ಹಂಗೆ ಶೇಂಗಾ ಹೋಳಿಗೆ ಕೊಟ್ಟು ಕಳಿಸಿದ್ರು. ಹಂಗೆ ತಿನ್ಕೊಂತ ಓಡಾಡ್ಕೊಂತ ಹಂಗೆ ಕೆಲಸ ಮಾಡ್ಕೊಳ್ತಿದ್ದೆ. ಈ ಕಡೆ ಆ ಕಡೆ ಮನೆಯೆಲ್ಲ ಭಾರಿ ಗಲೀಜಾಗಿತ್ತು. ಊರಿಗೆ ಹೋಗಿ ಬಂದು ಮತ್ತೆ ಮನೇನ ರೀಸೆಟ್ಟಿಂಗ್ ಮಾಡ್ಕೋಬೇಕು. ನಾವು ಅಡ್ಜಸ್ಟ್ ಆಗಬೇಕಂತಂದರೆ ಅಷ್ಟು ಈಸಿನೇ ಅಲ್ಲ. ಸೊ ಎಲ್ಲಿರ್ತೀವೋ ಅಲ್ಲೇ ಇರಬೇಕು. ಬಟ್ ಊರು ಅಂತ ಹೋಗಲೇಬೇಕಾಗುತ್ತೆ, ಏನು ಮಾಡೋಕ್ಕಾಗಲ್ಲ. ಇದೇ ಲೈಫ್ ಅಲ್ವಾ. ಸೊ ನೋಡಬೇಕು ಇನ್ನೇನೇನಾಗುತ್ತೆ ಜೀವನದಲ್ಲಿ ಅಂತ ನೋಡಬೇಕು. ಸೊ ನಾವು ಮನೆ ಚೇಂಜ್ ಮಾಡಬೇಕು ಅಂತೇಳಿ ಇದು ಮಾಡ್ತಿದ್ವಿ. ಬಟ್ ಈಗ ಇಷ್ಟು ಸೆಟಪ್ ಮಾಡ್ಕೊಂಡಿದ್ದೀನಿ ಮನೇನ. ಸೊ ಇರೋ ಜಾಗದಲ್ಲೇ ನಮಗೂ ಇಕ್ಕಟ್ಟಾಗುತ್ತೆ. ಸೊ ಇರೋ ಜಾಗದಲ್ಲೇ ಒಂದು ಮಟ್ಟಿಗೆಲ್ಲ ನೀಟಾಗಿ ಕಸ ಗುಡಿಸಿ, ಸೊ ಈಗ ಆಮೇಲೆ ನೀಟನ್ನೆಲ್ಲ ಒರೆಸ್ಕೊಂಡ್ರೆ ಆಯ್ತಂತ ಒಂದು ಕೋಲಿಂಗ್ ಅಂದ್ಕೊಂಡೆ ಇವಾಗ. ಯಾಕಂದರೆ ಅವಳು ಎದ್ಲು ಅಂತಂದರೆ ಧೂಳದಲ್ಲಿ ಏನು ಓಡಾಡ್ತಾಳೆ ಅಂತೇಳ್ಬಿಟ್ಟು ಒಂದೇ ಒಂದು ಕೋಲಿಂಗ್ ಅಂದ್ಕೊಂಡೆ. ಆಮೇಲೆ ನೀಟಾಗಿ ಪಿನಾಯ್ಲ್ ಹಾಕಿ ನೀಟಾಗಿ ಒಂದು ಕಡೆಯಿಂದ ಒರೆಸ್ಕೋಬೇಕು. ಇಲ್ಲಿ ನೋಡಿದ್ರೆ ಇನ್ನು ಅಡುಗೆ ಮನೆ ಕೆಲಸ ಹಂಗೆ ಐತೆ. ಸೊ ಈಗ ಅಡುಗೆನೂ ಮಾಡಿಲ್ಲ, ಬಟ್ ಪಾತ್ರೆಗಳು ಇರ್ತಾವಲ್ಲ ಫ್ರೆಂಡ್ಸ್. ಸೊ ಅದನ್ನು ಒಂದು ಕಡೆಯಿಂದ ಅವನ್ನೇ ಏನಾದರೂ ಇದಾಗಿರುತ್ತೆ ಅಂತೇಳಿ ತೊಳ್ಕೊತಿದ್ದೀನಿ. ಟೀ ಕಾಸಿದ್ದೆ ಮತ್ತು ಅವಳಿಗೆ ಗಟ್ಕೆ ಮಾಡ್ಕೊಂಡಿದ್ದೆ ಮಧ್ಯಾಹ್ನ. ಸೊ ಅದನ್ನೇ ಇದು ಸಂಜೆ ಅದು ಮತ್ತೆ ಗ್ಯಾಪ್ ಆಗಿರುತ್ತೆ. ಮಧ್ಯಾಹ್ನ ಅವಳಿಗೆ ಊಟ ಎಲ್ಲ ಮಾಡಿಸಿದೆ. ಸೊ ಅದೆಲ್ಲ ಇಲ್ಲಿ ಮತ್ತೆ ಇದು ಮಾಡೋಕ್ಕಾಗಲ್ಲಲ್ಲ. ಸೊ ಈಗ ಅವನ ಪಾತ್ರೆ ಎಲ್ಲ ಒಂದು ಕಡೆಯಿಂದ ತೊಳ್ಕೊತಿದ್ದೀನಿ. ಸೊ ಅಲ್ಲಿಂದ ಬರಬೇಕಾದ್ರೆ ನಮ್ಮ ಮನೆಯವರು ಇಡ್ಲಿನ ಕೊಟ್ಟಿದ್ದರು. ಸೊ ಅದನ್ನು ತಗೊಂಬಂದಿದ್ದೆ. ಸೊ ತಿಂದಿದ್ದೆ. ಸೊ ಈಗ ಪಾತ್ರೆ ಎಲ್ಲ ತೊಳೆದು ಜಾಗಕ್ಕೆ ಹಂಗೆ ಜೋಡಿಸ್ಕೊತಿದ್ದೀನಿ. ಇನ್ನೂ ಒಂದು ಕಡೆಯಿಂದ ಈಗ ಅವರು ಮಾಲೆ ಹಾಕೋದಾದ್ರಪ್ಪ ಅಂದರೆ ಸೊ ಈಗ ಅವನ್ನೆಲ್ಲ ತೊಳ್ಕೊಬೇಕು. ಮತ್ತೀಗ ಮನೆ ನಾನು ಅಷ್ಟು ಡೀಪ್ ಕ್ಲೀನ್ ಆಗಲ್ಲ. ಸೊ ಮೇಡಮ್ ಅವರೇ ಇದ್ದರು, ಇಷ್ಟೇ ಅರ್ಧ ಪಾತ್ರೆ ಆದವು ಅಲ್ಲ. ಮೇಡಮ್ ಅವರೇ ಎದ್ರಪ್ಪ ಅಂದ್ರೆ ಅವಳು ಹಂಗೆ ಮಂಚದಿಂದ ಕೆಳಗೆ ಇಳಿಯೋಕ್ಕೆ ಬರ್ತಾಳೆ. ಸೊ ಅವಳು ಇಳಿಯೋಕ್ಕಿಂತ ಮುಂಚೆ ನಾವು ಅವಳ ಪಕ್ಕದಲ್ಲಿರಬೇಕು.
ಹಾಗೆ ಅವಳನ್ನ ಹಾಲು ಕುಡಿಸಿ ಹಂಗೆ ಎತ್ಕೊಂಬಂದು ಸೊ ಇನ್ನೂ ಮೂಡುಗಳಿಯಲ್ಲ. ಸೊ ನಾವು ಕೈ ಕಾಲು ಮುಖ ಎಲ್ಲ ಬಿರಿತಿರುತ್ತೆ. ಅವಳಿಗೆ ಹಂಗೆ ಸ್ವಲ್ಪ ಎಣ್ಣೆ ಹಚ್ಚಿದೆ, ಕೂದಲೆಲ್ಲ ಒಂಥರ ಗಾಳಿ ಬಂದು ಒಂಥರ ಆಗಿಬಿಟ್ಟಿತ್ತು. ಸೊ ಹಂಗಾಗಿ ಈಗ ಸ್ವಲ್ಪ ಎಣ್ಣೆ ಹಾಕಿ ಬಿಟ್ಟರೆ ಸಂಜೆ ಎಲ್ಲ ಸ್ನಾನ ಮಾಡಿಸೋಣ, ಇನ್ನೊಂದ್ಸಲ ಎಣ್ಣೆ ಹಚ್ಚಿ ಅಂತ ಹೇಳ್ಬಿಟ್ಟು ಸೊ ಅವಳಿಗೆ ಈಗ ಎಣ್ಣೆ ಹಚ್ಚಿದೆ. ಹಾಗೆ ನಾನು ಎಣ್ಣೆ ಹಚ್ಚಿ ಮುಂಚೆನೇ ತಲೆ ಬಾಚ್ಕೊಂಡ್ಬಿಟ್ಟಿದ್ದೆ, ಒಂಥರ ಗಾಳಿಗೆಲ್ಲ ಇದಾಗ್ಬಿಡುತ್ತೆ. ಹಾಗೆ ಕೈ ಕಾಲು ಸ್ವಲ್ಪ ಕತ್ತು ಹತ್ರ ಹಂಗೆ ತಿಕ್ಕೋದು, ಅವಳಿಗೊಂದು ಸ್ವಲ್ಪ ರಿಲ್ಯಾಕ್ಸ್ ಆದಂಗೆ ಆಗುತ್ತೆ ಅಂತ ಹೇಳ್ಬಿಟ್ಟು ಇನ್ನು ಆಯ್ತು. ಮಧ್ಯಾಹ್ನ ಆಗೇ ಬಿಡ್ತು, ಏನು ಮಾಡಬೇಕಂತ ಗೊತ್ತಾಗಲ್ಲ. ಇಲ್ಲಿ ಒಂದು ಆಮ್ಲೆಟ್ ಹಾಕಿ ನೀಟಾಗಿ ಕಟ್ ಪೀಸಾಗಿ ಮಾಡಿಕೊಟ್ರೆ ನನ್ನ ಮಗಳು ಅದನ್ನೇ ತಿನ್ಕೊಂಡು ಓಡಾಡಕ್ಕಂತ ತಿಂತಾಳೆ. ಆದರೆ ತಿನ್ನಲ್ಲ, ಅವಳು ಅಷ್ಟು ತಿನ್ನಲ್ಲ, ಮಿಕ್ಕಿದ್ನ ನಾನೇ ತಿನ್ನೋದು. ಸೊ ಕೊಟ್ಟರೆ ಅಟ್ಲೀಸ್ಟ್ 1 ಪೀಸ್ 2 ಪೀಸ್ ಆದರೂ ತಿಂತಾಳೆ ಹಿಂಗೆ ಮಾಡಿಟ್ರೆ ಅಂತೇಳಿ ಅವಳಿಗೆ ಹಾಕಿ ಅಲ್ಲಿ ಆಟ ಸಾಮಾನು ಚಾಪಿ ಹಾಸಿ ಹಾಕಿ ಅವಳಿಗೆ ಕೊಟ್ಟು ಈಗ ಹಂಗೆ ನಾನು ಅಡುಗೆ ಏನಾದರೂ ಮಾಡ್ಕೊಳ್ಳೋಣ ಅಂತೇಳಿ ಬಂದಲ್ಲ. ಟೈಮ್ ಆಗಿಬಿಟ್ಟಿತ್ತಲ್ಲ ಊಟಕ್ಕೆ. ಸೊ ಇನ್ನು ಗಡ ಮಾಡ್ಕೊಳ್ಳೋಣ, ಏನು ಮಾಡ್ಕೊಳ್ಳೋಣ, ತರಕಾರಿ ಇದ್ದಿದ್ದಿಲ್ಲ, ಟೊಮೆಟೊ ಇದ್ವು. ಸೊ ಶೇಂಗಾದ್ದು ತಂಬಳಿ ಮಾಡೋಣ ಅಂತ ಹೇಳ್ಬಿಟ್ಟು ಸೊ ಶೇಂಗಾ ತಂಬಳಿ ಮಾಡ್ಕೊಳ್ಳೋಣ ಅಂತೇಳಿ ಶೇಂಗಾ ತಂಬಳಿ ಮಾಡಿದೆ. ಹಾಗೆ ಈ ಸ್ವಲ್ಪ ಒಣಮೆಣ್ಸಿನ್ಕಾಯಿ, ಬೆಳ್ಳುಳ್ಳಿ, ಉಪ್ಪು, ಜೀರಿಗೆ ಇವನ್ನೇ ಹಾಕಿ ಮಿಕ್ಸಿಗೆ ಹಾಕಿ ಒಗ್ಗರಣೆ ಕೊಟ್ಕೊಂಡ್ರೆ ಶೇಂಗಾ ತಂಬಳಿ ಸಿಂಪಲಾಗಿ ಮಾಡ್ಕೊಂಡೆ ನಾನು. ಸೊ ಊರಿಗೆ ಹೋಗಿ ಬಂದ ತಕ್ಷಣವೇ ಮತ್ತೆ ಸೆಟಲ್ಡ್ ಆಗೋಕ್ಕೆ, ಅಡುಗೆಗೂ ಎಲ್ಲ ಇದು ಆಗೋಕ್ಕೆ ಸ್ವಲ್ಪ ಟೈಮ್ ತಗೊಳುತ್ತೆ. ಅವೆಲ್ಲ ಆಗಬೇಕಂದ್ರೆ ಈಗ ನಾವು ಬಂದ ತಕ್ಷಣವೇ ಹೋಟ್ಲಲ್ಲಿ ತಗೊಂಡು ಊಟ ಎಲ್ಲ ಸುಮ್ಮನೆ ಅವೆಲ್ಲ ಅನ್ನೆಸೆಸರಿ ವೇಸ್ಟು. ಸುಮ್ಮನೆ ಹೊಟ್ಟೆನೂ ತುಂಬಲ್ಲ, ಮತ್ತೆ ಎಲ್ಲ ಇನ್ನೊಂದು ಹೊತ್ತಿಗೆ ಅಡುಗೆ ಮಾಡಲೇಬೇಕು ನಾವೇ. ಸೊ ಏನೂ ಆಗಲ್ಲ, ಸ್ವಲ್ಪ ಕಷ್ಟಪಟ್ರಪ್ಪ ಅಂದರೆ ಅದೇ ಉಳಿತತ್ತೆ, ರೇಷನ್ ಏನಾದರೂ ತಗೊಳಕ್ಕೆ ಬರುತ್ತೆ ಅಂತ ಜಸ್ಟ್ ಇಂಟೆನ್ಷನ್ ಅಷ್ಟೇ. ಸೊ ಹಾಗೆ ಅದಕ್ಕೆ ಮುದ್ದೆ ಮಾಡಿಕೊಂಡೆ ನಾನು. ಮುದ್ದೆ ಒಂದು ಸ್ವಲ್ಪ ಅನ್ನ ಒಂದು ಸ್ವಲ್ಪ ಇಟ್ಟಿದ್ದೆ. ಸೊ ಇಷ್ಟೇ ಮುದ್ದೆ. ಸೊ ಈಗ ಸಾಯಂಕಾಲ ಆಗಿದೆ. ಸೊ ಅವಳಿಗೂ ಹಂಗೆ ಎಣ್ಣೆ ಹಚ್ಚಿ ಅದು ವೀಡಿಯೋ ಎಲ್ಲ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ, ನನಗೆ ವೀಡಿಯೋ ಮಾಡ್ಕೊಂಡು ಸಮ್ಟೈಮ್ಸ್ ಕೆಲಸ ಮಾಡೋಕ್ಕಾಗಲ್ಲ. ಸೊ ಈಗ ಇವಳಿಗೆ ನೀರು ಎರೆದು ಮನ್ಸಿದ್ದೀನಿ, ಅವಳು ಮಲಗಿದ್ದಾಳೆ. ಸೊ ಈಗ ಆಲ್ಮೋಸ್ಟ್ 1:07 ಆಗಿರ್ಬೋದು. ಸೊ ಇವಾಗ ನಾನು ಒಂದು ಸ್ವಲ್ಪ ರಿಲ್ಯಾಕ್ಸ್ ಅನ್ನಿಸ್ತೈತೆ. ಸೊ ನಾನು ಕೂಡ ಸ್ನಾನ ಮಾಡಿಕೊಂಡು ಬಂದೆ, ಎಲ್ಲ ನೀಟಾಗಿ ಕ್ಲೀನ್ ಮಾಡಿಟ್ಟೋಗಿದ್ದೆ. ನಮ್ಮ ಮನೆಯವರು ಬರ್ತಾ ಹಾಲು ತೊಗೊಂಡು ಬಂದಿದ್ದರು. ಸೊ ಈಗ ಬಿಸಿ ಬಿಸಿ ಚಹಾ ಕುಡಿದ್ರಲ್ಲಿ ಸ್ವಲ್ಪ ರಿಲ್ಯಾಕ್ಸ್ ಆಗುತ್ತೆ ನಮಗೆ ಅಂತ ಟೈಮ್ ಸಿಗುತ್ತೆ ಅಂದ್ಕೊಂಡೆ. ಸೊ ಈಗ ಚಹಾ ಕಾಯಿಸ್ತಿದ್ದೀನಿ. ಹಿಂಗೆ ಫ್ರೆಂಡ್ಸ್, ಒಂದಿನ ಹೀಗಿರುತ್ತೆ, ಏನೂ ಮಾಡೋಕ್ಕಾಗಲ್ಲ. ಸೊ ಇದು ನಮ್ಮದೇ ಆದಂಥ ಜೀವನ. ಮಕ್ಕಳಿರೋ ಮನೇಲಿ ಹಿಂಗೆ ಆಗುತ್ತೆ ಕೆಲಸ ಅಂತಲೂ ಹೇಳೋಕ್ಕಾಗಲ್ಲ. ಒಂದಿನ ಇಷ್ಟು ಮಾಡೋಕ್ಕಾಗಲ್ಲ, ಒಂದಿನ ಏನೋ ಬರುತ್ತೆ. ಬಟ್ ಇದು ಎಲ್ಲ ನಮ್ಮದೇ ಅಲ್ವಾ. ಸೊ ಇಲ್ಲಿ ಕಾಳನ್ನ ನಾನು ನೆನೆ ಹಾಕ್ಬಿಟ್ಟಿದ್ದೆ ಆಯಿತಾ, ಕಾಳುಗಳು ನೆನೆ ಹಾಕಿದ್ದೆ. ಸೊ ನೋಡ್ರಿ, ಇಲ್ಲಿ ಮೊಳಕೆ ಬರ್ಸೋಕ್ಕೆ ಇಟ್ಟಿನಿ. ಈಗ ಬಂದ ತಕ್ಷಣವೇ ಈಗ ತಿರುಗಿ ದಿನವೂ ಬೇಕಾಗಿಬಿಡುತ್ತಲ್ಲ ನಮ್ಗೆ, ಹೆಂಗೆ ಅಡುಗೆ ಮಾಡ್ಬೇಕಂತ ತರಕಾರಿ ಬೇರೆ ಇಲ್ಲಲ್ಲ, ಹಂಗಾಗಿ ಕಾಳನ್ನ ನೆನೆ ಹಾಕಿದ್ದೆ. ನೋಡೋಣ, ಸ್ವಲ್ಪ ನೆಂದಿದ್ದಾವೆ, ಬಿಸಿ ನೀರು ಹಾಕಿ ಸ್ವಲ್ಪ ಇದರಲ್ಲಿ ಹಾಕಿಟ್ಟಿದ್ದೆ, ಹಂಗಾಗಿ ಇಷ್ಟು ನೆನ್ಕೊಂಡಿದ್ದಾವೆ. ಸೊ ಅದನ್ನು ಬಸ್ತು ಒಂದು ಪಾತ್ರೆಗೆ ಹಾಕಿ ಇಟ್ಟಿದ್ದೀನಿ ಇವಾಗ. ಸೊ ಇಲ್ಲಿ ಟೀ ಆಯಿತು, ಬಿಸಿ ಬಿಸಿ ಚಹಾ ಕುಡ್ಕೊಂಡು ರಿಲ್ಯಾಕ್ಸ್ ಆದರೆ. ಸೊ ಇವಾಗ ಮತ್ತೆ ಎದ್ರಪ್ಪ ಅಂದರೆ ಮತ್ತೆ ಕೆಲಸನೇ. ಸೊ ಅಟ್ಲೀಸ್ಟ್ ಒಂದು ಸ್ವಲ್ಪ ಗ್ಯಾಪ್ ಸಿಕ್ಕರೂ, ನಮಗೆ ರಿಲ್ಯಾಕ್ಸ್ ಆಗೋವಂಥ ಗ್ಯಾಪ್ ಸಿಕ್ಕರೂ ಎಷ್ಟೋ ನೆಮ್ಮದಿ ಅನಿಸುತ್ತೆ ಒಂದೊಂದು ಟೈಮು. ಸೊ ನಮ್ಮದು ಇಲ್ಲಿ ಲೈಟು ಮಬ್ಬಾಗ್ತಿದೆ, ಹಂಗಾಗಿ ವೀಡಿಯೋಗಳು ಒಂಥರ ಅಷ್ಟು ಕ್ಲಿಯರಾಗಿ ಬರ್ತಿಲ್ಲ ಅಂತ ನನಗೆ ಅನ್ನಿಸ್ತದೆ. ಬಟ್ ಏನು ಮಾಡೋಕ್ಕಾಗಲ್ಲಲ್ಲ ಫ್ರೆಂಡ್ಸ್, ಇರೋದನ್ನೇ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕು. ಸೊ ಅಲ್ಲಿ ನಾನು ಫಸ್ಟು ಒಂದು ವಿಡಿಯೋ ಮಾಡೋಕ್ಕೆ ಒಂದು ಇದನ್ನ ತಗೋಬೇಕು, ಅಲ್ಲಿ ಫೋನಲ್ಲಿ ಇಲ್ಲಿ ಇಡೋಣ, ಇದೇ ಥರ ಆಗ್ಬಿಟ್ಟೈತೆ ನನಗೆ. ನೋಡೋಣ, ಪ್ರಾಪರಾಗಿ ಒಂದು ನೀಟಾಗಿ ವಿಡಿಯೋ ಮಾಡೋಂಥದ್ದು ಏನಾದರೂ ತಗೋಬೇಕು. ಸೊ ಈಗ ಟೀ ಸೋಸ್ಕೊಂಡು ಈಗ ನಮ್ಮ ಮನೆಯವ್ರಿಗೆ ಕೊಟ್ಟು ನಾನು ಕುಡಿದು, ಸೊ ಇವತ್ತಿನ ವಿಡಿಯೋ ನಾನು ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಮತ್ತು ನಾಳೆ ಸಿಗ್ತೀನಿ. ಅಲ್ಲಿವರೆಗೂ ಟಿಲ್ ದೆನ್ ಟೇಕ್ ಕೇರ್, ಬಾಯ್. ಆ್ಯಂಡ್ ಯಾರೆಲ್ಲ ಹಾಗೆ ನೋಡ್ತೀರಾ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಫಾರ್